ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ರೈಸ್ ಕ್ರೀಮ್‌ನ ತುಂಬ ಎಫೆಕ್ಟಿವ್ ಆಗಿರೋ ರಿಸಲ್ಟ್ ಕೊಡೋಕ್ಕೋಸ್ಕರ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫುಲ್ ನ್ಯಾಚುರಲ್ ಇಂಗ್ರೀಡಿಯೆಂಟ್‌ನ ಯೂಸ್ ಮಾಡ್ತಾ ಇರೋದು ನಾನಿಲ್ಲಿ. ಇಲ್ಲಿ ನಾನು ಸ್ವಲ್ಪ ರೈಸ್ ತಗೊಂಡು ಅದನ್ನು ನೀರಲ್ಲಿ ನೆನೆ ಇಡ್ತಾ ಇದ್ದೀನಿ. 4 ಅವರ್ ನೆನೆದ್ರೆ ಸಾಕು. ಇದು 4 ಅವರ್ ಆಗಿದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಇದು ಪೇಸ್ಟ್ ಆಯಿತು ಅಂತ ಅನ್ಸಿದ ಮೇಲೆ ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ. ಈಗ ಮೊದಲು ನಾನು ಕಾಫಿ ಸೋಸೋ ಫಿಲ್ಟರಲ್ಲಿ ಫಿಲ್ಟ್ರ್ ಮಾಡ್ಕೋತೀನಿ. ಸೊ ಇದಾದಮೇಲೆ ಒಂದು ಕ್ಲಾತಲ್ಲಿ ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ. ಏಕೆಂದರೆ ಲಾಸ್ಟಲ್ಲಿ ನಮಗೆ ಫೈನ್ ಪೌಡರ್ ಸಿಗಬೇಕು. ಮೈದಾ ಅಷ್ಟು ಮೆತ್ತಗಿರೋ ಸಾಫ್ಟಾಗಿರೋ ಪೌಡರ್ ನಮಗೆ ಸಿಗಬೇಕು. ಸೊ ಹಾಗಾಗಿ ಇಲ್ಲಿ ನಾನು 2 ಸತಿ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಕ್ಲಾತಲ್ಲಿ, ನಿಮ್ಮ ಹತ್ರ ಕಾಟನ್ ಕ್ಲಾತು ಅಥವಾ ಮಸ್ಲಿನ್ ಕ್ಲಾತ್ ಅಂತ ಸಿಗುತ್ತೆ, ಅದರಲ್ಲಿ ಇದನ್ನು ಫಿಲ್ಟರ್ ಮಾಡ್ಕೊಳ್ಳಿ. ನಿಮ್ಗೇನು ಉಳಿಯುತ್ತೆ ಅದನ್ನು ನೀವೇನಕ್ಕಾದರೂ ಯೂಸ್ ಮಾಡ್ಕೊಳ್ಬೋದು. ಲೈಕ್ ಸೋಪ್ ಮಾಡೋಕ್ಕೆ ಅಥವಾ ನಿಮಗೆ ಅಡುಗೆಗೆ ಏನಕ್ಕಾದರೂ ಬೇಕಾದರೂ ಅದನ್ನು ಹಿಟ್ಟನ್ನು ನೀವು ಲಾಸ್ಟಲ್ಲಿ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಾವು ಜಸ್ಟ್ ವಾಟರ್ ಅಷ್ಟೇ ತಗೊಳ್ತಾ ಇರೋದು. ಇದೆಲ್ಲ ಫಿಲ್ಟರ್ ಆಯಿತು ಅಂತ ಅನಿಸಿದ ಮೇಲೆ ನಾವಿದನ್ನು ಒಂದು ಗ್ಲಾಸ್ ಜಾರಿಗೆ ಹಾಕ್ಬಿಟ್ಟು ಸೈಡಲ್ಲಿ ಎತ್ತಿಡೋಣ. ಗ್ಲಾಸ್ ಜಾರಿಗೆ ಹಾಕಿ ಒಂದು 8 ಅವರ್ ಬೇಕಾಗುತ್ತೆ ಇದು ಫುಲ್ಲು ತಿಳಿಯಾಗೋಕ್ಕೆ ನೀರು. 8 ಅವರ್ ತನಕ ವೆಯ್ಟ್ ಮಾಡೋಣ. ಇವಾಗ 8 ಅವರ್ ಆಗಿದೆ ನೋಡಿ, ಡೌನಲ್ಲಿ ಹೋಗಿಬಿಟ್ಟು ಕಲೆಕ್ಟ್ ಆಗಿದೆ ರೈಸ್ದು ಪೌಡರೆಲ್ಲ. ಇದನ್ನು ನಾವಿವಾಗ ಸಪ್ರೇಟ್ ಮಾಡೋಣ. ಇವಾಗ ನಾನು ನೀರನ್ನೆಲ್ಲ ಒಂದು ಕಡೆ ಹಾಕಿಬಿಟ್ಟು ಸಪ್ರೇಟ್ ಮಾಡ್ತಾಯಿದ್ದೀನಿ. ಇದು ಸಪ್ರೇಟ್ ನೀರೆಲ್ಲ ಸಪ್ರೇಟ್ ಆದಮೇಲೆ ಇದೇನು ಡೌನಲ್ಲಿ ಉಳಿದಿತ್ತೆ ನಿಮಗೆ ರೈಸ್ ಸ್ಟ್ರಾಚ್ ಅಂತಾರೆ, ತುಂಬ ಫೈನ್ ಪೌಡರ್ ಇರುತ್ತೆ ಇದು. ನಿಮಗೆ ಅಕ್ಕಿ ಹಿಟ್ಟು ಥರ ನುಣ್ಣಗಿರಲ್ಲ, ಸಾಫ್ಟ್ ಆಗಿರುತ್ತೆ. ಇದನ್ನು ನಾನಿವಾಗ ಸನ್ ಡ್ರೈ ಮಾಡೋಕ್ಕೋಸ್ಕರ ಒಂದು ಪ್ಲೇಟಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಹೊರಗಡೆ ಬಿಸಿಲಿಗೆ ಇಡ್ತಾಯಿದ್ದೀನಿ. ಬಿಸಿಲಿಗೆ ಇಟ್ಟಾದ್ಮೇಲೆ ಇದು ಸನ್ ಡ್ರೈ ಆಗುತ್ತೆ. ಸೊ ನಾವು ಅದನ್ನು ಯೂಸ್ ಮಾಡೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಏಕೆಂದರೆ ಇಂಗ್ರೀಡಿಯೆಂಟು ಚೇಂಜ್ ಆದರೆ ಅಷ್ಟು ರಿಸಲ್ಟು ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಇದರಲ್ಲಿ ನಿಮಗೆ ಗ್ಯಾರಂಟಿ ರಿಸಲ್ಟ್ ಸಿಗುತ್ತೆ. ಕೊನೆಯವರೆಗೂ ನೋಡಿ. ಇದು ಆಗಾಗಿದೆ, ಒಣಗಿದೆ. ಒಂದು 4 ಅವರ್ ಒಳ್ಳೆ ಬಿಸಿಲಲ್ಲಿಟ್ಟರೆ ಒಣಗಿಬಿಡುತ್ತೆ. ಅದನ್ನು ತಂದು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಏಕೆಂದರೆ ಅದು ಫೈನ್ ಪೌಡರ್ ಆಗಬೇಕು, ಗಂಟೆಲ್ಲ ಬರಬಾರ್ದು ಕ್ರೀಮ್ ಮಾಡಬೇಕಾದ್ರೆ. ಸೊ ಹಾಗಾಗಿ ಮಿಕ್ಸಿ ಆಗಿದೆ. ಫೈನ್ ಆಗಿರಬೇಕು ನಿಮಗೆ ಮಿಕ್ಸಿ ಆಡಿಸಿ ಆದಮೇಲೆ. ಮುಟ್ಟಿದರೂ ಕೂಡ ತುಂಬ ಸಾಫ್ಟ್ ಅನ್ನಿಸ್ಬೇಕು ಅದು. ಸೊ ರೆಡಿಯಾಗಿದೆ. ಇವಾಗ ಇದನ್ನು ನಾವು ಹೇಗೆ ಯೂಸ್ ಮಾಡೋದಂದರೆ, 1 ಸ್ಪೂನ್ ಎಲೋವೆರಾ ಜೆಲ್ಗೆ 1 ಸ್ಪೂನು ನಾವೇನು ಮಾಡಿಟ್ಕೊಂಡಿದ್ದೀವಿ ರೈಸ್ ಸ್ಟ್ರಾಚು ಪೌಡರು, ಸೊ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಡ್ರೈ ಸ್ಕಿನ್ ಅವ್ರಿಗೆ ಆಯಿಲ್ ಹಾಕ್ಕೊಳ್ಳಿ. ಆಯಿಲಿ ಸ್ಕಿನ್ ಅವ್ರಿಗೆ ನಾನು ಇಲ್ಲೇನು ತೋರಿಸ್ತಾ ಇದ್ದೀನಿ ಅದೇ ರೆಸಿಪಿನ ಫಾಲೋ ಮಾಡಿ. ಸೊ ಇಲ್ಲೊಂದು ವಿಟಮಿನ್ ಇ ಕೂಡ ಹಾಕೋತಾ ಇದ್ದೀನಿ. ಈ ಥರ ನೀವು ಯೂಸ್ ಮಾಡೋದ್ರಿಂದ ಇದನ್ನು ನೈಟ್ ಕೂಡ ಯೂಸ್ ಮಾಡ್ಬೋದು, ಮಾರ್ನಿಂಗ್ ಯೂಸ್ ಮಾಡ್ಬೋದು. ನೈಟ್ ಇದನ್ನು ಫೇಸ್ ವಾಶ್ ಮಾಡಿ ಅಪ್ಲೈ ಮಾಡಿಕೊಂಡು ಮಲ್ಕೋಬೋದು. ಸೊ ಬೆಳಿಗ್ಗೆ ಕೂಡ ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್ ಅವ್ರಿಗೆ ಇದು ಆಯಿಲ್ನ ಅಬ್ಸರ್ವ್ ಮಾಡಿಬಿಟ್ಟು ಫೇರ್ನೆಸ್ ಕೊಡುತ್ತೆ. ಪ್ಲಸ್ ನಿಮಗೆ ಓಪನ್ ಪೋರ್ಸ್ ಎಲ್ಲ ಕಡಿಮೆ ಆಗುತ್ತೆ ಮತ್ತು ರಿಂಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ಲೈಕ್ ಕೊರಿಯನ್ ಸ್ಕಿನ್ ಥರ ನಿಮ್ಮ ಸ್ಕಿನ್ನು ಆಗುತ್ತೆ. ಸೊ ಆಯಿಲಿ ಸ್ಕಿನ್ ಅವರಾದರೆ ಏನು ಮಾಡಬೇಕು ಅಂತಂದರೆ, ಇದಕ್ಕೆ ಇನ್ನೊಂದು ಸ್ಪೂನು ಎಲೋವೆರಾ ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ಆಲ್ಮಂಡ್ ಆಯಿಲ್ನ ಆ್ಯಡ್ ಮಾಡ್ಕೊಂಬಿಟ್ಟು ಬ್ಲೆಂಡ್ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸೊ ಡಿಫ್ರೆಂಟೇಷನ್ ಇಷ್ಟೇ. ಆಯಿಲಿ ಸ್ಕಿನ್ ಅವ್ರಿಗೆ ಆಯಿಲ್ ಆ್ಯಡ್ ಮಾಡಲ್ಲ. ಡ್ರೈ ಸ್ಕಿನ್ ಅವ್ರಿಗೆ ಇಲ್ಲಿ ನಾನು ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಏಕೆಂದರೆ ಅದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಈ ಕ್ರೀಮ್ ಹಾಕಿದ ಮೇಲೆ ಡ್ರೈ ಅನ್ನಿಸ್ಬಾರ್ದು. ಸೊ ಹಾಗಾಗಿ ಅವರು ಇಲ್ಲಿ 1 ಸ್ಪೂನು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡು ಇದನ್ನು ನೀವು 1 ತಿಂಗಳವರೆಗೂ ಆರಾಮಾಗಿ ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು. ಬೆಳಿಗ್ಗೆ ಒಂದು ಸತಿ, ನೈಟ್ ಒಂದು ಸತಿ ಅಪ್ಲೈ ಮಾಡ್ತಾ ಬರೋದ್ರಿಂದ ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ಸ್ ಇರುತ್ತೆ ನಿಮಗೆ. ಈ ಥರ ರೆಸಿಪಿ ಯಾರೂ ಹೇಳಿರಲ್ಲ. ಇದು ನಿಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಯೂಸ್ ಮಾಡಿದ್ದೀನಿ. ಈವನ್ ಪಿಂಪಲ್ ಕಲೆ ಕೂಡ ಇದ್ರೆ ಹೋಗುತ್ತೆ ಇದನ್ನು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ. ಸೊ ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಇದಕ್ಕೆ ನೀವು ಎಸೆನ್ಷಿಯಲ್ ಆಯಿಲ್ ಕೂಡ ಆ್ಯಡ್ ಮಾಡ್ಕೋಬೋದು. ಆವಾಗ ಅದ್ರದ್ದು ಅಡಿಷನಲ್ ಬೆನಿಫಿಟ್ ಕೂಡ ನಿಮಗೆ ಸಿಗುತ್ತೆ. ಸೊ ಇದನ್ನು ಎಲ್ಲರೂ ಪ್ರತಿಯೊಬ್ಬರು ಮಾಡ್ಕೊಳ್ಳಿ, ಯೂಸ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು
ಕ್ರೀಮು ಅಂತ ಹೇಳಿ. ಬಟ್ ತುಂಬ ಎಫೆಕ್ಟಿವ್ ಆಗಿದೆ. ನಾನು ಯೂಸ್ ಮಾಡಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಈ ಮೆಥಡಲ್ಲಿ ಮಾಡ್ಕೊಳ್ಳಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಲಾಸ್ಟಲ್ಲಿ ನಿಮಗೆ ಇಂಗ್ರೀಡಿಯೆಂಟ್ಸ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಸೇಮ್ ಅದೇ ಥರ ಆಯಿಲ್ ಸ್ಕಿನ್ ಅವ್ರಿಗೆ ಯಾವ್ದು ಬೇಕೋ, ಡ್ರೈ ಸ್ಕಿನ್ ಅವ್ರಿಗೆ ಯಾವ್ದು ಬೇಕೋ ಮಾಡ್ಕೊಳ್ಳಿ. ನನ್ನ ಚಾನಲ್ ತಪ್ಪದಲ್ಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೇರೆಯವರು ಕೂಡ ಇದ್ರದ್ದು ಬೆನಿಫಿಟ್ನ ಪಡ್ಕೊಳ್ಳಿ. ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.